2016-17ರಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಜಾರ ಸಮುದಾಯದ ವಿಶಿಷ್ಟ ಉಡುಗೆ ತೊಡುಗೆ ನೃತ್ಯ ಕಲೆಗಳನ್ನು ಸಂರಕ್ಷಿಸಿ ಮುಂದುವರಿಸಿಕೊಂಡು ಹೋಗುವ ಉದ್ದೇಶದಿಂದ ಹುಮನಾಬಾದ ತಾಲೂಕಿನ ಬೋರಂಪಳ್ಳಿ ಗ್ರಾಮದಲ್ಲಿ ಟ್ರೈಬಲ್ ಪಾರ್ಕ್ ನಿರ್ಮಾಣ ಮಾಡುವ ಉದ್ದೇಶ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಆ ಕಾಮಗಾರಿ ಆರಂಭವಾದಾಗಿನಿಂದ ಟ್ರೈಬಲ್ ಪಾರ್ಕ್ಗೆ 8 ವರ್ಷಗಳಿಂದ ಗ್ರಹಣ ಹಿಡಿದಂತಾಗಿದೆ. 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಂಜಾರ ಸಮುದಾಯದ ಉನ್ನತಿಗಾಗಿ ಬೀದರ್ ನಗರದಲ್ಲಿ ದೇಶದ ಮೊದಲ ಬಂಜಾರ ಪಾರ್ಕ್ ನಿರ್ಮಾಣ ಮಾಡಲು ಉದ್ದೇಶಿಸಿ ಮೊದಲ ಹಂತದಲ್ಲಿ 5 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಆದರೆ ಲ್ಯಾಂಡ್ ಆರ್ಮಿ ನಿರ್ಲಕ್ಷ್ಯತನದಿಂದ ಸಂಪೂರ್ಣ ಕಾಮಗಾರಿ ಹಳ್ಳ ಹಿಡಿದಿದೆ ಎಂದು ಸಮುದಾಯದ ಮುಖಂಡ ಬಸವರಾಜ ಪತ್ತಾರ್ ಆರೋಪಿಸುತ್ತಿದ್ದಾರೆ. 2016ರಲ್ಲಿ ಆರಂಭವಾದ ಕಾಮಗಾರಿ 2 ವರ್ಷಗಳ ಕಾಲ ಆಮೆಗತಿಯಲ್ಲಿ ಸಾಗಿ 2018ರಲ್ಲಿ ಸ್ಥಗಿತಗೊಂಡಿದೆ. ಅಲ್ಲದೆ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮುತುವರ್ಜಿ ವಹಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರವೇ ಬಂಜಾರ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದ್ರು. ಆದ್ರೆ ಬಿಜೆಪಿ ಅವಧಿಯಲ್ಲಿ ಕಾಮಗಾರಿ ವೇಗ ಪಡೆದುಕೊಳ್ಳದೆ ಸ್ಥಗಿತಗೊಂಡಿತು. ಆದ್ರೆ ಈಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂದದ್ದು ಮುಂಬರುವ ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಿ ಕಾಮಗಾರಿಗೆ ಚಾಲನೆ ನೀಡಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ನೇರವಾಗಿ ಕಾರಣ ಆಡಳಿತ ಆಗಲಿ ಅಥವಾ ಅದು ಕೆಲಸ ಮಾಡೋರು KRIDLನ ಅಫಿಷಿಯಲ್ಸ್ ಆಗಲಿ ಯಾವುದೇ ಥರದ ಅದೇನದ ಅಂತ ಇಂಟ್ರೆಸ್ಟ್ಲಿಂದ ಕೆಲಸ ಮಾಡ್ತಾಯಿಲ್ಲ ಸರ್. ಸರ್ಕಾರ ಈ ಹಿಂದೆ ವಿಶೇಷವಾಗಿ ಆದ್ಯತೆ ಕೊಟ್ಬಿಟ್ಟು ಬಂಜಾರ ಸಮುದಾಯಕ್ಕೆ ಮೇನ್ ಸ್ಟ್ರೀಮಿಗೆ ತಂದು ಯುವಕರಿಗೆ ಒಂದು ಟ್ರೈನಿಂಗ್ ಕೊಡಬೇಕು. ಅವರಿಗೂ ಏನದ ಕಲ್ಚರಲಿ ಮತ್ತೇನದ ಅಂತಂದರೆ ಎಕನಾಮಿಕಲಿ ಸೋಷಿಯಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಏನದ ಅವರು ಮೇನ್ ಸ್ಟ್ರೀಮಿಗೆ ಬರ್ಬೇಕಂತ ಒಂದು ಘನ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೇ ಈ ಘೋಷಣೆ ಮಾಡಿದರು. ತಮ್ಮ ಬಜೆಟ್ನಲ್ಲಿ ಬಂಜಾರ ಪಾರ್ಕ್ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂತಹ ಆ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಅದನ್ನು 200 ಕೋಟಿ ರೂಪಾಯಿದು ಯೋಜನೆ ಅವ್ರು ಘೋಷಣೆ ಮಾಡಿದರು. ಬಟ್ ದುರ್ಭಾಗ್ಯ ಅವ್ರ ಕೈಯಿಂದನೇ ಅವರು ಆ ಕಾನ್ಸೆಪ್ಟ್ ಇಟ್ಕೊಂಡವರು ಅವರು ಬಿಡುಗಡೆ ಮಾಡಿದ ಹಣ ಎಷ್ಟು ಸರ್ ಗೊತ್ತಾ? 0.5%. ಅಟ್ಲೀಸ್ಟ್ ಒಂದು 10 ಕೋಟಿ 20 ಕೋಟಿ 50 ಕೋಟಿ ಏನಾದರೂ ಬಿಡುಗಡೆ ಮಾಡಿದರೆ ಕೆಲಸ ಏನಾರು ಮುಂದುವರಿತಿತ್ತು. ಎಲ್ಲ ವೇರಿಯೇಷನ್ ರೇಟ್ ವೇರಿಯೇಷನ್ DSR ರೇಟ್ ಅದು ಇದು ಅಂಥೇಳಿ ಅವ್ರು KRIDLನವರು ಅದು ಯಾವುದೂ ಕಾಮಗಾರಿ ಕೈಗೊಳ್ತಾ ಇಲ್ಲ. ಮತ್ತು ಅಲ್ಲಿ ಅನುದಾನದ ಕೊರತೆ ಇಷ್ಟಿದೆ ಸರ್, ಅಲ್ಲಿ ಅನುದಾನ ಇಲ್ಲ. ಹಾಗಾಗಿ ನಾವು ನಂಬರ್ ಆಫ್ ಟೈಮ್ಸ್ ಸರ್ಕಾರದ ಇದಕ್ಕೆ ಆಡಳಿತ ಥ್ರೋ ಏನದ ಅಂತ ನಾವು ಮನವಿ ಮಾಡಿದ್ವಿ. ಬಟ್ ಇನ್ನೂ ಯಾವುದೂ ಅನುದಾನ ಅವರು ಬಿಡುಗಡೆ ಮಾಡಿಲ್ಲ. ಮತ್ತು ಅದೇನು ಬಿಲ್ಡಿಂಗ್ ಅದೇನು ಮಾಡಲಿಕ್ಕೆ ಹೊಂಟಾರ ಆ 34 ಎಕರೆದಾಗ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ ಒಂದು ಹಾಸ್ಟೆಲ್ ಬಿಲ್ಡಿಂಗ್ದು ಏನದ ಅಂತ ಕಾಮಗಾರಿ ಅವ್ರು ಕೈಗೆತ್ಕೊಂಡಿದ್ರು. ಆ ಕೆಲಸನೂ ಏನದ ನೆನಗುದಿಗೆ ಬಿಟ್ಬಿಟ್ಟು ಅದೇನದ ಅನೈತಿಕ ಚಟುವಟಿಕೆಗೆ ಏನದ ಒಂದು ಅವಕಾಶ ಮಾಡಿಕೊಟ್ಟಂಗೆ ಅದೇನದ ಬಿಲ್ಡಿಂಗ್ ಆಗಿಬಿಟ್ಟಿದೆ ಸರ್. ಯಾಕೆಂದರೆ ಅದು ಬಿಲ್ಡಿಂಗ್ನೂ ಕಂಪ್ಲೀಟ್ ಇಲ್ಲ, ಅನುದಾನವೂ ಇಲ್ಲ, ಈ ಕಡೆ ಯೋಜನೆಯೂ ಇಲ್ಲ, ಅದಕ್ಕೆ ಯಾವುದೂ ಪರಿಪೂರ್ಣತೆಯೂ ಇಲ್ಲ. ಹಾಗಾಗಿ ಇದು ಯಾವುದಕ್ಕೂ ಏನದ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮಾಜಕ್ಕೆ ಏನದ ಮಾಡಿದಂಥ ಘೋರ ಅನ್ಯಾಯ ಅಂಥೇಳಿ ನಾ ಈ ರೀತಿ ಹೇಳ್ತೀವಿ. ಯಥಾಶೀಘ್ರ ಅವ್ರದ್ದೇ ನೇತೃತ್ವದ ಸರ್ಕಾರ ಇದೆ. ಆ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಈ ಸಮಾಜಕ್ಕೆ ಏನು ಆದ್ಯತೆ ಅವ್ರು ಕೊಟ್ಟಿದ್ದಾರೆ ಅವ್ರು ಏನದ ಅಂತಾರೆ ಹಣ ಬಿಡುಗಡೆ ಮಾಡ್ಬೇಕು. ಕೊನೆ ಪಕ್ಷ ಪೂರ್ಣ ಮಾಡಲಿಲ್ಲ ಅಂದ್ರೆ 0.5% 100 ಕೋಟಿಯರ ಬಿಡುಗಡೆ ಮಾಡಿ ಆ ಕೆಲಸ ಅವ್ರ ನೇತೃತ್ವದಲ್ಲೇ ಅವ್ರು ಕೆಲಸ ಮಾಡಿದರೆ ಆ ಕಾನ್ಸೆಪ್ಟ್ ಮತ್ತು ಆ ಜನಕ್ಕೆ ಏನದ ಉಪಯೋಗ ಆಗ್ತದೆ. ಇಲ್ಲವಾದಲ್ಲಿ ಏನದ ಅಂತಂದ್ರೆ ಘೋಷಣೆ ಮಾಡಿಬಿಟ್ಟು ನಮ್ಮ ಜನಕ್ಕೆ ಏನದ ಒಂದು ಆಸೆ ತೋರಿಸಿ ನಮಗೇನದ ಅಂತಂದ್ರೆ ಫೇಲ್ಯೂರ್ ಮಾಡಿದಂಗೆ ಈ ಸಮಾಜಕ್ಕೆ ಮತ್ತೊಂದು ಅನ್ಯಾಯ ಅವ್ರು ಮಾಡಿದಂಗೆ ಆಗ್ತದೆ. ನಿಮ್ಮ ಹೆಸರು? ಬಸವರಾಜ್ ಪವಾರ್, ವಕೀಲರು ಹಾಗೂ ಜಿಲ್ಲಾಧ್ಯಕ್ಷರು, ಬಂಜಾರ ಸಮಾಜ್, ಬೀದರ್ ಜಿಲ್ಲೆ. ಇನ್ನು ಈ ಕುರಿತು ತಾಂಡ ಅಭಿವೃದ್ಧಿ ಜಿಲ್ಲಾ ಆಡಳಿತಾಧಿಕಾರಿ ಲತಾ ಉಡಾಫೆ ಉತ್ತರ ನೀಡುತ್ತಿದ್ದು, ಕಾಮಗಾರಿಗಾಗಿ ಇದುವರೆಗೂ 7 ಕೋಟಿ ರೂಪಾಯಿ ಹಣ ನೀಡಿದ್ದೇವೆ. KRIDL ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೇಂದ್ರ ಕಚೇರಿಯಲ್ಲಿ ಮಾಹಿತಿ ಪಡೆಯಿರಿ ಅಂತ ಉಡಾಫೆಯಾಗಿ ಉತ್ತರ ನೀಡುತ್ತಿದ್ದಾರೆ. ಟೋಟಲ್ ಆಗಿ 34 ಎಕರೆ 6 ಗುಂಟೆಯಲ್ಲಿ ಈ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ ಸರ್. ಇದು 2016-17ರಲ್ಲಿ ಮಂಜೂರಾಗಿರೋದು. ಇದು ಹುಮನಾಬಾದ್ ತಾಲೂಕಿನ ಬೋರಂಪಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸರ್. ಇದು ಬಂಜಾರರ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಉತ್ತೇಜನ ಮಾಡೋ ಸಂಬಂಧ ರೆಡಿ ಮಾಡ್ತಾ ಇರೋದು ಸರ್. ಇದರಲ್ಲಿ ಟೋಟಲ್ ಆಗಿ ನಾವು ಇದು KRIDL ಏಜೆನ್ಸಿಯವರು ಕೊಟ್ಟಿರೋದು. ಇಲ್ಲಿವರೆಗೂ 7 ಕೋಟಿ 46 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ ಸರ್ ನಾವು ಅವರಿಗೆ. ನಮ್ಮದು ಹೆಡ್ ಆಫೀಸ್ನಿಂದ ಬಿಡುಗಡೆ ಮಾಡಿದ್ದಾರೆ ಸರ್ ಅವರಿಗೆ.
ಅದರಲ್ಲಿ ಯೋಜನಾ ಕಚೇರಿ ಗೆಸ್ಟ್ ಹೌಸ್ ನಿರ್ಮಾಣ 1 ಮತ್ತು 2ನೇ ಮಹಡಿ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಕೆಲವು ಹಾಸ್ಟೆಲ್ಸ್ ಬ್ಲಾಕ್ಗಳಿವೆ, ತಾತ್ಕಾಲಿಕ ಶೆಡ್ ಇದೆ, ಆಮೇಲೆ CC ರೋಡ್ ಮಾಡಿದ್ವಿ, ನಾವು ಫೆನ್ಸಿಂಗ್ ಮಾಡಿದ್ದೀವಿ, ಕಾಂಪೌಂಡ್ ವಾಲ್ ಮಾಡಿದ್ವಿ ಸರ್. ಇಲ್ಲಿವರೆಗೂ ನಮ್ಮದು ಮೊನ್ನೆ ನಿರ್ದೇಶಕರು ಸರ್ ಬಂದಿದ್ದಾಗ ಅಕ್ಟೋಬರ್ ಮತ್ತು ಏಪ್ರಿಲಲ್ಲಿ ವಿಸಿಟ್ ಮಾಡಿದ್ದೀವಿ ನಾವು. ಅಕ್ಟೋಬರಲ್ಲಿ ಬಂದಾಗ ಅವರೇನು ಹೇಳಿದ್ರು, ನಮಗೆ ಜನವರಿಯಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದರು. ಬಟ್ ಅವ್ರು ಇಲ್ಲಿವರೆಗೂ ನಮಗೆ ಮುಗಿಸ್ಕೊಟ್ಟಿಲ್ಲ KRIDLದವರು. ಅವ್ರಿಗೆ ಪದೇ ನಾವು ಕಾಲ್ ಮಾಡ್ತಾ ಇದ್ದೀವಿ, ಆಯಿತು ಮೇಡಮ್ ಇನ್ನು 1 ತಿಂಗಳಲ್ಲಿ, ಇನ್ನು 15 ದಿವಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಏಪ್ರಿಲಲ್ಲಿ ನಮ್ಮದು ನೋಡಲ್ ಆಫೀಸರ್ ಅಧಿಕಾರಿ ಆಗಿರುವಂಥವ್ರು ಹಾಗೂ ಮತ್ತು ನಮ್ಮದು ಮಾನ್ಯ ನಿರ್ದೇಶಕರು ಸರ್ ಕೂಡ ಬಂದು ವಿಸಿಟ್ ಮಾಡಿದಾಗ ಸ್ವಲ್ಪ ಅವರಿಗೆ KRIDLದವರಿಗೆ ಹೇಳ್ಬಿಟ್ಟು ಬೇಗ ಮಾಡಿ, ಇಲ್ಲ ಅಂತಂದರೆ ನಿಮ್ಗೆ ಅಮೌಂಟ್ ಬಿಡುಗಡೆ ಮಾಡಿದಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಸರ್. ಸರ್ ಆಲ್ರೆಡಿ ನಾವು 90% ಅಷ್ಟು ಅಮೌಂಟ್ ಬಿಡುಗಡೆ ಮಾಡಿದ್ವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಇದೆ ಸರ್. ಅಷ್ಟೇ ಗೊತ್ತಿರೋದು ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಯಾಕಂದರೆ ನಮ್ಮ ಡೈರೆಕ್ಟಾಗಿ ನಮ್ಮ ಹೆಡ್ ಆಫೀಸ್ನವರು KRIDLದವರಿಗೆ ಅಮೌಂಟ್ ಬಿಡುಗಡೆ ಮಾಡೋದು ಸರ್. ನಾವು ಪದೇ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನಾವು ರಿಪೋರ್ಟ್ ಕೊಡಬೇಕು, ಅಷ್ಟೇ ಸರ್ ನಮ್ಮ ಕೆಲಸ. ಹಾಂ ಸರ್, ನಮ್ಮ ಹೆಡ್ ಆಫೀಸ್ನವರೇ ನೋಡ್ಕೊಳ್ಳೋದು ಸರ್. ಜಸ್ಟ್ ನಮ್ಮ ಇಂಜಿನಿಯರ್ಸು ಫಸ್ಟ್ ನಾವು ಹೋಗ್ಬಿಟ್ಟು ವಿಸಿಟ್ ಮಾಡಬೇಕು, ಯಾವ ಹಂತದಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು ಸರ್. ನನ್ನ ಹೆಸರು ಲತಾ ಅಂತೆ, ಅಭಿವೃದ್ಧಿ ಅಧಿಕಾರಿ, ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.